ವಿಜೃಂಭಣೆಯಿಂದ ಜರುಗಿದ ಶ್ರೀರಾಮಚಂದ್ರ ಮೂರ್ತಿಯ ಭವ್ಯ ಮೆರವಣಿಗೆ. ಶ್ರೀರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಐತಿಹಾಸಿಕ ನಗರ ತಾಳಿಕೋಟೆ ಪಟ್ಟಣದಲ್ಲಿ ಮೊದಲ ಬಾರಿಗೆ ಶ್ರೀರಾಮಚಂದ್ರಜಿ ಅವರ ಭವ್ಯ ಮೂರ್ತಿಯ ಮೆರವಣಿಗೆ ಭಾನುವಾರ ಸಂಜೆ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಶ್ರೀ ಕಾಸ್ಗತ್ತೇಶ್ವರ ಮಠದ ಮಠಾಧಿಪತಿಗಳಾದಂತಹ ಶ್ರೀ ಸಿದ್ಧಲಿಂಗ ದೇವರು ಚಾಲನೆ ನೀಡಿದರು. ಭವ್ಯ ಶೋಭಾಯಾತ್ರೆಯು ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಿಂದ ಪ್ರಾರಂಭವಾಗಿ ಶಿವಾಜಿ ವೃತ್ತ, ವಿಠಲ ಮಂದಿರ, ಕತ್ರಿ ಬಜಾರ್, ಅಂಬಾಭವಾನಿ ಮಂದಿರ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ ಮಾರ್ಗವಾಗಿ ಮಹಾರಾಣಾ ಪ್ರತಾಪ್ ವೃತ್ತದಲ್ಲಿ ಮುಕ್ತಾಯಗೊಂಡಿತು. ಈ ಭವ್ಯ ಶೋಭಾಯಾತ್ರೆಯಲ್ಲಿ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಪ್ರಭು ಶ್ರೀರಾಮಚಂದ್ರನ ಸಕಲ ರಾಮಭಕ್ತರು ಭಾಗವಹಿಸಿದರು. ವಿರಕ್ತಜ್ಜ ಶಕ್ತಿ ಕೊಟ್ಟಾನ, ತಾವಿದನ್ನು ಮುಂದುವರೆಸ್ರಿ ಅಂತ ಹೇಳ್ತಾ, ಪ್ರಭು ಶ್ರೀರಾಮರ ಆದರ್ಶ ವ್ಯಕ್ತಿಯು ಅವರಂತಹ ಅವರೇನು ಕೃಷ್ಣನ ಹಾಗೆ ಮ್ಯಾಜಿಕ್ ಮಾಡಿದವರಲ್ಲ, ವಿಷ್ಣುವಿನ ಹಾಗೆ ಹೇಳ್ದಂಗೆ ಮಾಡಿದವರು ಅಲ್ಲ. ಪ್ರಭು ಶ್ರೀರಾಮರು ಸಾಮಾನ್ಯರೊಳಗೆ ಸಾಮಾನ್ಯರಂತೆ ಬದುಕಿ ಒಬ್ಬ ದೊಡ್ಡ ರಾಜ ಇದ್ರೂ ಸಹಿತ ಹೆಂಗೆ ಪ್ರಜೆಗಳಿಗಾಗಿ ಬದುಕಬೇಕು, ಅವರು ಸ್ವಾಮಿಗಳಿಗೂ ಆದರ್ಶ ಆಗ್ತಾರೆ, ರಾಜಕಾರಣಿಗಳಿಗೂ ಆದರ್ಶ ಆಗ್ತಾರೆ, ದೊಡ್ಡ ದೊಡ್ಡ ಲೀಡರ್ಗಳಿಗೂ ಆದರ್ಶ ಆಗ್ತಾರೆ. ಪ್ರಭು ಶ್ರೀರಾಮರನ್ನ ಅನ್ವಯಿಯಾಗಿ ನಾವು ಇಟ್ಕೊಂಡ್ಬಿಟ್ಟಿವಿ ಅಂದ್ರೆ ಸಮಾಜವನ್ನ ಮೇಲೆತ್ತುವ ಕೆಲಸ ನಾವೆಲ್ಲರೂ ಮಾಡಬಹುದು. ಅಂತಹ ವ್ಯಕ್ತಿ ಈ ಊರೊಳಗೆ ಸದಾ ನಡೀತಾ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ತಾಳಿಕೋಟೆಯಲ್ಲಿ ಪ್ರಪ್ರಥಮವಾಗಿ ರಾಮನವಮಿಯ ಉತ್ಸವವನ್ನು ಉದ್ಘಾಟನೆಗೊಳ್ಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಾಳಿಕೋಟೆಯ ಕಾಸ್ಗತ್ತೇಶ್ವರ ಮಠದ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ದೇವರಲ್ಲಿ ಶರಣ ಸಮರ್ಪಿಸಿ ಈ ಸಮಿತಿಯ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ತಾಳಿಕೋಟೆ ಮಹಾನಗರದ ಗಣ್ಯ ವ್ಯಕ್ತಿಗಳೇ, ಅವರಿವರೆಲ್ಲರೇ, ಇಡೀ ತಾಳಿಕೋಟೆಯ ಸಮಸ್ತ ಹಿಂದೂ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರೇ, ನಿಮ್ಮೆಲ್ಲರಲ್ಲಿ ಶರಣಾರ್ಥಿ. ರಾಮಚಂದ್ರನ ಯಾವುದೇ ಒಂದು ಎಳೆಕಾಲಷ್ಟು ಕೂಡ ನಾವು ಬೇರೆ ಬೇರೆ ಹೋಲಿಸಕ್ಕಾಗಲ್ಲ. ರಾಮನೇ ಸಾಟಿ ಅನ್ನೋ ಒಂದು ರೀತಿಯಲ್ಲಿ ಶ್ರೀರಾಮಚಂದ್ರರು ಬಾಳೆ ಬೆಳೆದಿದಂಥ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ನಾವು ಬದುಕ್ತಾ ಇದೆಯಲ್ಲ, ಇದೇ ನಮ್ಮ ಸುದೈವ ಅಂತ ನಾವು ಹೇಳ್ಬೇಕಾಗ್ತದ. ಅದಕ್ಕೆ ಶ್ರೀರಾಮ ಜಯಂತಿಯನ್ನು ನಾವು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ, ಈಗ ತಾಳಿಕೋಟೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿದಾವ. ಉದಾಹರಣೆ ನಮ್ಮ ಚೇತನ ಸಂಸ್ಥೆ ಅಂತ ಹೇಳಿದ್ರೆ, ಅದೇ ಥರ ಹಿಂದೂ ಮಹಾಗಣಪತಿದ 11ನೇ ವರ್ಷ, ಅದನ್ನು ಕೂಡ ಹೆಂಗೆ ನಿರಂತರವಾಗಿ ಬೆಳೀತಾ ಐತಿ. ಅದಕ್ಕೆ ಈ ಉತ್ಸವ ಸಮಿತಿ ಕೂಡ ನಿರಂತರವಾಗಿ ಇವತ್ತು 102